ನಮಸ್ಕಾರ, ಮನೀಷಾ ನರೇಟ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಬಂದಿದ್ದು ಒಂದು ಸ್ಮಾರ್ಟ್ ಸಿಟಿಗೆ. ಏನಿದು ಸ್ಮಾರ್ಟ್ ಸಿಟಿ, ಯಾಕೆ ಹಂಗಂತ ಕರೀತಾರ, ಏನು ಇದರ ಪ್ರಯೋಜನಗಳು, ಇದರ ಹಿಂದಿರುವ ಯೋಜನೆಗಳೇನು, ಇದನ್ನು ಮಾಡಿದ್ದಾದರೂ ಯಾರು, ಯಾವಾಗ ಶುರು ಆಯಿತು, ಈಗ ಹೆಂಗೆ ನಡೆಯಾಕತ್ತದ, ಹಿಂಗೆ ಪ್ರಶ್ನೆ ಹಾಕೋತ ಹೋದ್ರೆ ಭಾಳಷ್ಟು ದೊಡ್ಡ ಕತೆ ಅದ. ಇದ್ರ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಂತ, ಹಾಗೆ ಇಲ್ಲಿ ಜಾಗನೂ ತೋರಿಸ್ತೀನಂತ, ಇದರ ಬೆಳವಣಿಗೆ ಏನು ಅಂತ ಹೇಳಿ ನಾನು ನಿಮಗೆ ಹೇಳ್ಕೊಡ್ತೀನಂತ. ಬರ್ರಿ ಪೂರ್ತಿ ವಿಡಿಯೋ ನೋಡ್ರಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಈ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಕೊಡ್ರಿ. ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ, ಶಿವಮೊಗ್ಗ ಜಿಲ್ಲೆ 100 ಸ್ಮಾರ್ಟ್ ಸಿಟಿಗಳಲ್ಲಿ ಒಂದಾದದ್ದು. 2015 ಜೂನ್ 25ಕ್ಕೆ ಒಂದು ಘೋಷಣೆ ಮಾಡಲಾಗ್ತದೆ. ಏನಪ್ಪ ಅಂತಂದ್ರೆ, ಒಟ್ಟು 100 ನಗರಗಳನ್ನು ಸ್ಮಾರ್ಟ್ ಸಿಟಿ ಅಂತ ಹೇಳಿ ಹೆಸರಿಡಲಾಗ್ತದೆ. ಅವುಗಳಿಗೆ ಒಂದಷ್ಟು ಹಣವನ್ನು ಸ್ಯಾಂಕ್ಷನ್ ಮಾಡಲಾಗ್ತದೆ. ಆ ಹಣದಿಂದ ಆ ನಗರವನ್ನು ಅಭಿವೃದ್ಧಿಗೊಳಿಸುವ ಒಂದು ಯೋಜನೆಯೇ ಸ್ಮಾರ್ಟ್ ಸಿಟಿ ಮಿಷನ್. ಕರ್ನಾಟಕದಲ್ಲಿ ಒಟ್ಟು 7 ನಗರಗಳಿಗೆ ಅಂದರೆ 7 ಜಿಲ್ಲೆಗಳಿಗೆ ಸ್ಮಾರ್ಟ್ ಸಿಟಿ ಅಂತ ಹೇಳಿ ಕೊಟ್ಟಾರ. ಬೆಳಗಾವಿ, ಬೆಂಗಳೂರು, ದಾವಣಗೆರೆ, ಹುಬ್ಬಳ್ಳಿ ಧಾರವಾಡ, ಮಂಗಳೂರು, ಶಿವಮೊಗ್ಗ ಮತ್ತು ತುಮಕೂರು. ಇವುಗಳನ್ನು ಅಭಿವೃದ್ಧಿ ಮಾಡುವ ಕಾರ್ಯನೇ ಈ ಸ್ಮಾರ್ಟ್ ಸಿಟಿ ಮಿಷನ್ ಒಳಗೆ ಬರ್ತದೆ. ಯಾವ ಥರ ಅಭಿವೃದ್ಧಿ? ಆರ್ಥಿಕತೆ ಅಭಿವೃದ್ಧಿ ಆಗಿರ್ಬೋದು, ಮಾಲಿನ್ಯ ತಡೆಗಟ್ಟಣೆ ಆಗಿರ್ಬೋದು, ಟ್ರಾಫಿಕ್ ಕಮ್ಮಿ ಮಾಡುವಂಥದ್ದಾಗಿರ್ಬೋದು, ವಿದ್ಯುತ್ ಪೂರೈಕೆ ಆಗಿರ್ಬೋದು, ಹಿಂಗೆ ಬೇರೆ ಬೇರೆ ತರಹದ ಯೋಜನೆಗಳನ್ನು ಇದರಲ್ಲಿ ರೂಪಿಸಲಾಗ್ತದೆ. ಇನ್ನು ಪ್ರತ್ಯೇಕವಾಗಿ ಶಿವಮೊಗ್ಗ ಬಗ್ಗೆ ಹೇಳಬೇಕು ಅಂತಂದ್ರೆ, ಇಲ್ಲಿ ತುಂಗಾ ನದಿ ಹರಿತದ. ಹಾಗಾಗಿ ಆ ನದಿಯ ಅಭಿವೃದ್ಧಿ ಕಾರ್ಯವನ್ನು ಕೈಗೊಳ್ಳಲಾಗಿದೆ. ಅದ್ರ ಬಾಜು ನದಿ ದಂಡಿಗೋಂಟ ಉದ್ದ ಒಂದು ಜಾಗ ತಗೊಂಡು ಅಲ್ಲಿ ಪಾರ್ಕ್ ಮಾಡಲಾಗ್ಯದ. ಬಹಳಷ್ಟು ಗಿಡಗಳನ್ನು ನೆಟ್ಟಾರ. ಮತ್ತು ಅಲ್ಲಿ ಬೇರೆ ಬೇರೆ ಚಿತ್ರಕಲೆ ಆಗಿರ್ಬೋದು, ಉಬ್ಬು ಚಿತ್ರಗಳು ಆಗಿರ್ಬೋದು, ಬೇರೆ ಬೇರೆ ಕಲೆಯ ಸಂಸ್ಕೃತಿಯ ಪ್ರದರ್ಶನವೂ ಅಲ್ಲಿ ಆಗ್ಯದ. 220 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಈ ಕಾಮಗಾರಿ ಕೆಲಸವನ್ನು ಮಾಡಾಕತ್ತಾರ. ನದಿನೂ ಆಗಿರ್ಬೋದು, ಹಾಗೆ ರಸ್ತೆನೂ ಇದ್ರೊಳಗೆ ಒಳಗೊಂಡದ. ಈಗಾಗಲೇ ಪರಿಸರ ಅಭಿವೃದ್ಧಿ ಪ್ರಶಸ್ತಿ ಅಂಥೇಳಿ ಶಿವಮೊಗ್ಗಕ್ಕೆ ಕೊಟ್ಟಾರ. ಹೀಗಾಗಿ ಇನ್ನಷ್ಟು ಅದು ಹೆಚ್ಚು ಹೆಚ್ಚು ಅಭಿವೃದ್ಧಿಯನ್ನು ಪಡ್ಕೊಳಕತ್ತದ. ಈಗ ನೀವು ನೋಡಾಕತ್ತಿದ್ದು ಇದೇ ಪಾರ್ಕ್. ತುಂಗಾ ನದಿ ದಂಡಿಯೊಳಗೆ ಈ ಪಾರ್ಕನ್ನು ಮಾಡ್ಯಾರ. ನೋಡ್ರಿ ಎಷ್ಟು ಸುಂದರವಾಗಿ ಪೇಂಟ್ಸ್ ಮಾಡ್ಯಾರ. ಇಲ್ಲಿ ಬೇರೆ ಬೇರೆ ಆಕೃತಿಗಳನ್ನು ಮಾಡ್ಯಾರ. ಆಮೇಲೆ ಸೈಕ್ಲಿಂಗ್ ಫೆಸಿಲಿಟಿನೂ ಇಲ್ಲೈತಿ. ಅಲ್ಲಿ ಸೈಕಲ್ ನಿಂದಿರ್ಸಿರ್ತಾರೆ. ಅದಕ್ಕೆ ತಿಂಗಳ ಬಾಡಿಗೆ ಅಂತ ಇರ್ತದೆ. ದಿನಾಲೂ ಬಂದು ನೀವು ಸೈಕ್ಲಿಂಗ್ನೂ ಮಾಡ್ಬೋದು. ನೋಡ್ರಿ, ಇದು ಶಿವಮೊಗ್ಗದ ಪ್ರಾಣಿ ಸಂಗ್ರಹಾಲಯ. ಅದ್ರ ಬಾಜು ಜೋಗ ಜಲಪಾತ, ಅದ್ರ ಬಾಜು ಆನೆ ಬಿಡಾರ, ಹಿಂಗೆ ಉಬ್ಬು ಚಿತ್ರಗಳನ್ನು ಮಾಡ್ಯಾರ. ಭಾಳ ಅಟ್ರಾಕ್ಟಿವ್ ಆಗಿ ಮಾಡಿರುವಂಥದ್ದು. ಇದು ನೋಡ್ರಿ ತುಂಗಾ ನದಿ ಬ್ಯಾಕ್ ವಾಟರ್ಸ್. ಇಷ್ಟೊತ್ತವರೆಗೂ ನಾ ಹೇಳಿದ್ದು ಇದೆ. ಇದರ ಅಭಿವೃದ್ಧಿಗಾಗಿಯೇ ಸ್ಮಾರ್ಟ್ ಸಿಟಿಯ ಯೋಜನೆಗಳನ್ನು ಮಾಡಲಾಗ್ಯದ. ಇಲ್ಲಿ ಬೇರೆ ಬೇರೆ ಅಂಗಡಿ ಹಾಕಬೇಕು ಅಂತ ಹೇಳಿ ಅವರು ಬಹುಶಃ ಇದನ್ನು ಮಾಡಾಕತ್ತಾರ. ಇನ್ನೂ ಕೆಲಸ ನಡೆದದ, ಇನ್ನೂ ಪೂರ್ತಿಯಾಗಿ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಕೆಲಸ ಮಾಡಾಕತ್ತಾರ.
ನಗರದ ಮಧ್ಯದಲ್ಲಿ ಇಷ್ಟೊಂದು ಸ್ವಚ್ಛ ಪರಿಸರ, ಇಲ್ಲಿ ಒಂದು ದೊಡ್ಡದಾದ ಪಾರ್ಕು, ವಾಕಿಂಗ್ ಲೇನ, ಸೈಕ್ಲಿಂಗ್, ಇಷ್ಟೆಲ್ಲ ಆ್ಯಕ್ಟಿವಿಟೀಸ್ ಇಟ್ಕೊಂಡು ಜನರಿಗೆ ಒಂದು ಮುದ ನೀಡ್ತದಲ್ಲ, ಅದು ಬಹಳಷ್ಟು ಖುಷಿಯಾದ ಸಂಗತಿ. ಪ್ರಧಾನಿ ನರೇಂದ್ರ ಮೋದಿಜಿ ಅವರ ಈ ಒಂದು ಯೋಜನೆ ಸಫಲಕಾರಿಯಾಗಿ ಇಲ್ಲಿ ಮಾಡಕತ್ತಾರ. ಹಿಂಗೆ ಬೇರೆ ಬೇರೆ ನಗರಗಳಲ್ಲಿಯೂ ಸಹ ಅಭಿವೃದ್ಧಿಯನ್ನು ಮಾಡಲಾಗ್ಯದ. ಇಲ್ಲೇ 1 ಕಿಲೋಮೀಟರ್ ಮುಂದೆ ಕೆಳದಿ ನಾಯಕ ಕೆಳದಿಯ ರಾಜ ಶಿವಪ್ಪ ನಾಯಕರ ಒಂದು ಮನೆ ಅದ, ಅದನ್ನು ಮ್ಯೂಸಿಯಂ ಮಾಡ್ಯಾರ. ಈಗ ಅಲ್ಲಿ ಕಾಮಗಾರಿ ನಡೆದಿತ್ತು, ಅಲ್ಲಿನೂ ಕೆಲಸ ನಡೆದಿತ್ತು, ಹಾಗಾಗಿ ಅದನ್ನು ಬಂದ್ ಮಾಡಿದ್ರು. ನಮಗೆ ಅದನ್ನು ನೋಡೋಕ್ಕಾಗಲಿಲ್ಲ. ಅದಾದ ನಂತರ ನಾವಿಲ್ಲಿ ಬಂದು ಇಲ್ಲಿ ಸುತ್ತಾಡಿಕೊಂಡು ಬಹಳಷ್ಟು ರಮಣೀಯವಾದ ದೃಶ್ಯ, ಈ ಕಡೆ ನೀರು ಹರಿತಿರ್ತದ, ಒಂದು ಕಡೆ ಫ್ಲೈಓವರ್ ಮೇಲೆ ವಾಹನಗಳು ಹೋಗ್ತಾ ಇರ್ತಾವು, ಈ ಕಡೆ ಬಾಜು ನಾವು ವಾಕಿಂಗ್ ಮಾಡ್ತಿರ್ತಿದ್ವಿ. ಇದೆಲ್ಲ ನೋಡಿ ಒಂಥರ ಮನಸ್ಸಿಗೆ ಮುದ ಸಿಕ್ತು. ಇಲ್ಲಿಗೆ ನಮ್ಮ ಸಂಜೆ ಶುಭ ಸಂಜೆ ಆಯಿತು. ಇಲ್ಲಿ ಅದ ನೋಡ್ರಿ ಸೈಕಲ್ ಸ್ಟೇಷನ್. ಇಲ್ಲಿ ಸೈಕಲ್ಗಳು ಹಚ್ಚಿರ್ತಾರೆ, ಹೆಂಗೆ ಯೂಸ್ ಮಾಡಬೇಕು ಅಂತ ಹೇಳೇನೋ ಇಲ್ಲಿ ಬರ್ತಾರೆ. ಅದಿಲ್ಲ ಅಂದ್ರೂ ಕೌಂಟರ್ ಅದ, ಅಲ್ಲಿ ನಿಮಗೆ ಸಹಾಯ ಮಾಡ್ತಾರೆ. ನೀವು ಸೈಕಲ್ ತೊಗೊಂಡು ಆರಾಮಾಗಿ ಸುತ್ತಾಡ್ಬೋದು. ಇದು ಇವತ್ತಿನ ಸಂಚಿಕೆ. ಮತ್ತು ಮುಂದಿನ ಸಂಚಿಕೆಯೊಳಗೆ ಸಿಗ್ತೀನಂತ. ಈ ಸ್ಮಾರ್ಟ್ ಸಿಟಿ ಬಗ್ಗೆ ಭಾಳಷ್ಟು ತಿಳ್ಕೊಳ್ಳೋದದ. ಇದನ್ನೆಲ್ಲ ನಾನು ತಕ್ಕ ಮಟ್ಟಿಗೆ ಹೇಳೀನಿ ಅಂತ ಭಾವಿಸ್ತಾ ಇದನ್ನು ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ಸಂಚಿಕೆಯೊಳಗೆ ಸಿಗೋಣಂತ. ಅಲ್ಲಿವರೆಗೂ ನೋಡ್ತಾ ಇರಿ ಮನೀಷಾ ನರೇಟ್ಸ್. ನಮಸ್ಕಾರ.